ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಮತ್ತೆ ಹದ್ದಿನ ಕಣ್ಣು ಬಿತ್ತ ಎಸ್ ವೀಕ್ಷಕರೇ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದ ತಡ ಕೇಸರಿ ಪಡೆ ರಣರಂಗವಾಗಿ ಪರಿಣಮಿಸಿದೆ. ಹಿರಿಯರನ್ನ ಬಿಟ್ಟು ವಿಜೇಂದ್ರ ಅವರನ್ನೇ ಆ ಸ್ಥಾನಕ್ಕೆ ಯಾಕೆ ತಂದು ಕೂಡಿಸಬೇಕಿತ್ತು ಎನ್ನುವ ಚರ್ಚೆಗಳು ಪಕ್ಷದ ಒಳಗೆ ಕೇಳಿ ಬರುತ್ತಲೇ ಇರುತ್ತವೆ. ಇದಕ್ಕಾಗಿ ಟೀಮ್ ಕಟ್ಟಿಕೊಂಡು ಕೆಲವರು ಊರೂರು ಸುತ್ತಿರುವ ಉದಾಹರಣೆಗಳು ಕೂಡ ಇವೆ. ಹೊಸ ವರ್ಷಕ್ಕೆ ಎಲ್ಲವೂ ಇತ್ಯರ್ಥ ಆಗುತ್ತದೆ ಎನ್ನುತ್ತಿದ್ದ ಕೇಸರಿ ಪಡೆಯು ಕೆಲವು ಅತೃಪ್ತ ನಾಯಕರು ಈಗ ಮತ್ತೆ ಮುನ್ನೆಲೆಗೆ ಬಂದ್ರಾ ಎನ್ನುವ ಪ್ರಶ್ನೆಗಳು ಎತ್ತಿವೆ. ಆದರೆ ಈ ಬಾರಿಯ ಲೆಕ್ಕಾಚಾರ ಬೇರೆಯಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅಧಿಕಾರಾವಧಿ ಸದ್ಯದಲ್ಲೇ ಮುಗಿಯಲಿದೆ ಎಂದು ಹೇಳಲಾಗುತ್ತಾ ಇದೆ. ಹಾಗಾಗಿ ಇವರೇ ಮುಂದಿನ ರಾಜ್ಯಾಧ್ಯಕ್ಷ ಆಗಬಹುದು ಎಂದು ಹೇಳಲಾಗುತ್ತಾ ಇದ್ರು. ಆದರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ಹೌದು, ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಸಾಲಾಗಿ ಎಷ್ಟೋ ನಾಯಕರು ಕ್ಯೂ ನಲ್ಲಿ ನಿಂತಿದ್ದಾರೆ. ಕೆಲವೊಮ್ಮೆ ಈ ಸ್ಥಾನಕ್ಕಾಗಿ ಲಾಬಿಗಳು ಕೂಡ ನಡೆದಿವೆ ಎಂದು ಹೇಳಲಾಗುತ್ತಿದೆ. ಮುಂದಿನ ಅಧ್ಯಕ್ಷ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಉಂಟಾದ ಮನಸ್ತಾಪಗಳು ಕೇಸರಿ ಪಡೆಯಲ್ಲಿ ಬಣ ಬಡಿದಾಟಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇದರಿಂದ ವಿಜೇಂದ್ರ ಒಂದು ಬಣವಾದರೆ ಮತ್ತೊಂದು ಕಡೆ ಯತ್ನಾಳ್ ಬಣ ಹೋರಾಟವನ್ನ ಮಾಡಿತು. ಇನ್ನುವರೆಗೂ ಆ ಹೋರಾಟ ನಡೆಯುತ್ತಲೇ ಇದೆ. ಆದರೆ ವಿಜೇಂದ್ರ ಬಣದವರು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಅವಧಿ ವಿಸ್ತರಿಸಲು ಬಯಸ್ತಾ ಇದ್ದಾರೆ. ಆದ್ರೆ ಯತ್ನಾಳ್ ಬಣಕ್ಕೆ ಸಪೋರ್ಟ್ ಮಾಡುವವರು ವಿಜೇಂದ್ರ ಅವರನ್ನೇ ಮುಂದುವರೆಸಿದ್ರೆ ಈ ನಾಯಕರ ಆಕ್ರೋಶಕ್ಕೆ ಕಾರಣವಾಗಬಹುದು. ಹೀಗಾಗಿ ಇಲ್ಲಿ ಪಕ್ಷದ ಭದ್ರತೆ ದೃಷ್ಟಿಯಿಂದ ಈಗ ತೀರ್ಮಾನ ತೆಗೆದುಕೊಳ್ಳುವುದು ಅನಿವಾರ್ಯವಾಗಿದೆ. ಇದರ ಹಿನ್ನೆಲೆಯಲ್ಲಿ ವಿಜೇಂದ್ರ ವಿಚಾರದಲ್ಲಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ. ಆದರೆ ಎಷ್ಟು ಸುಲಭವಾಗಿ ರಾಜ್ಯ ಬಿಜೆಪಿ ಚುಕ್ಕಾಣಿ ತಮ್ಮ ಕೈ ತಪ್ಪಿ ಹೋಗಲು ಬಿಎಸ್ ಯಡಿಯೂರಪ್ಪ ಬಿಡಲ್ಲ ಎನ್ನುವುದು ಅಷ್ಟೇ ಸತ್ಯ. ಇನ್ನು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಆಲೋಚನೆಯಂತೆ ನೋಡಿದ್ರೆ ಒಂದು ವೇಳೆ ವಿಜೇಂದ್ರಗೆ 2ನೇ ಅವಧಿಗೆ ಅಧ್ಯಕ್ಷ ಪಟ್ಟ ವಿಸ್ತರಣೆ ಮಾಡಲು ಹೈಕಮಾಂಡ್ ಒಪ್ಪದೇ ಇದ್ದರೆ ಬಸವರಾಜ ಬೊಮ್ಮಾಯಿ ಅವರನ್ನ ಆ ಪಟ್ಟಕ್ಕೇರಿಸಲು ಯಡಿಯೂರಪ್ಪ ಹೈಕಮಾಂಡ್ ಮನ ಒಲಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬೊಮ್ಮಾಯಿ ತಮ್ಮ ಆಪ್ತರಾಗಿದ್ದು ಅವರು ಅಧ್ಯಕ್ಷರಾದರೂ ಬಿಜೆಪಿ ಮೇಲೆ ಹಿಡಿತ ಸಾಧಿಸಬಹುದು ಎಂಬ ಲೆಕ್ಕಾಚಾರ ಅವರದಾಗಿರಬಹುದು. ಈ ಕಾರಣಕ್ಕೆ ಈಗಾಗಲೇ ಗುಪ್ತವಾಗಿ ಬೊಮ್ಮಾಯಿ ಜೊತೆ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವ ಗುಸುಗುಸು ಕೂಡ ಕೇಳಿಬರ್ತಾ ಇದೆ. ಇನ್ನು ಈ ತೀರ್ಮಾನ ಕೈ ತಪ್ಪಿದ್ರೆ ಅದರಂತೆ ಶೋಭಾ ಕರ್ಲಂದಾಜೆಗೆ ಅಧ್ಯಕ್ಷಗಿರಿ ಕೊಡಲು ಯಡಿಯೂರಪ್ಪ ಡಿಮಾಂಡ್ ಮಾಡಬಹುದು. ಶೋಭಾಗೆ ಪಕ್ಷದ ನಾಯಕರ ಮೇಲೆ ಒಳ್ಳೆ ಹಿಡಿತ ಸಾಧಿಸೋದು ಗೊತ್ತಿದೆ ಎನ್ನಲಾಗುತ್ತಿದೆ. ಹೀಗಾಗಿ ಇವರನ್ನ ಆಯ್ಕೆ ಮಾಡಿದ್ರೆ ಯಾರು ವಿರೋಧಿಸುವುದಿಲ್ಲ ಎನ್ನುವ ಲೆಕ್ಕಾಚಾರ ಕೂಡ ಇದೆ. ಅದರಲ್ಲೂ ಅತೃಪ್ತ ಬಣದಲ್ಲಿ ಕುಳಿತವರು ಸಪೋರ್ಟ್ ಮಾಡಬಹುದು. ಅಷ್ಟೇ ಅಲ್ಲದೆ ಸೋಲಿಲ್ಲದ ಸರ್ದಾರ ಎನಿಸಿಕೊಂಡಿರುವ ಆರ್ ಅಶೋಕ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಹೀಗಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ತೆಗೆದುಕೊಳ್ಳುವ ನಿರ್ಧಾರವು ಈಗ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಟ್ಟಿನಲ್ಲಿ ಸದ್ಯದಲ್ಲಿ ಹೊಸ ನಾಯಕನ ಆಯ್ಕೆ ಬಗ್ಗೆ ಅಧಿಕೃತ ತೀರ್ಮಾನ ಹೊರಬೀಳಲಿದೆ. ಈ ಫೈನಲ್ ರೌಂಡ್ ಅಲ್ಲಿ ಏನೆಲ್ಲ ಆಗ್ಬಹುದು ಗೊತ್ತಿಲ್ಲ. ಆದ್ರೆ ಹೊಸ ವರ್ಷಕ್ಕೆ ಹೊಸ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗುತ್ತಾರೆ ಎನ್ನುವುದು ಕಾಲವೇ ನಿರ್ಣಯ ಮಾಡುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.